ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಲ್ ಪಿ ಜಿ ಗ್ಯಾಸ್ನ ತೊಗೊಳ್ತಾ ಇದ್ದರೆ ಅವ್ರಿಗೆ 300 ರುಪೀಸ್ ಸಬ್ಸಿಡಿ ಬರುತ್ತೆ. ಆ ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಉಜ್ವಲ ಯೋಜನೆ 2020ರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇದರ ನೀವು ಅಪ್ಲೈ ಮಾಡಿದ್ರೆ ತಿಂಗಳಿಗೆ ನಿಮಗೆ 300 ರೂಪಾಯಿ ಈಸಿಯಾಗಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾರಿಗೆಲ್ಲ ಅವಕಾಶ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವುದೇ ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಬನ್ನಿ ವಿಡಿಯೋ ಶುರು ಮಾಡೋಣ. ಇವಾಗ ಫಸ್ಟ್ ನೋಡ್ಕೊಳ್ಳಿ, ಯೋಜನೆಯ ಪ್ರಮುಖ ಉದ್ದೇಶಗಳು: ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆಗಾಗಿ. ನೆಕ್ಸ್ಟು ಪರಿಸರ ಸ್ನೇಹ ಇಂಧನದ ಬಳಕೆಯನ್ನು ಪ್ರೋತ್ಸಾಹಗೊಳಿಸೋದು. ನೆಕ್ಸ್ಟು ಮರದ ಇಂಧನ ಮತ್ತು ಕಲ್ಲಿದ್ದಲಿನ ಬಳಕೆ ಕಡಿಮೆ ಆಗೋದು. ನೆಕ್ಸ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಸುಗಮವಾದ ಅಡುಗೆ ಅನುಕೂಲ ಒದಗಿಸೋದು ಈ ಪ್ರಮುಖ ಉದ್ದೇಶ ಆಗಿರುತ್ತೆ. ಇದನ್ನ ಸಬ್ಸಿಡಿ ಕೊಡೋದು. ನೆಕ್ಸ್ಟು ಅರ್ಹತೆ ನಿಯಮಗಳು ನೋಡ್ಕೊಳ್ಳಿ. ಅರ್ಜಿದಾರರು ಕನಿಷ್ಠ 18 ವರ್ಷ ಆಗಿರಬೇಕು. ಮಹಿಳೆಯರು ರೇಖೆಗಳಿಂದ ಕೆಳಗಿರಬೇಕು. ಕುಟುಂಬ ಅವರಿಗೆ ಮಾತ್ರ ಅರ್ಹತೆ. ನೆಕ್ಸ್ಟು ಯಾವುದೇ ಇತರ ಎಲ್ ಪಿ ಜಿ ಸಂಪರ್ಕವಿಲ್ಲದ ಕುಟುಂಬಗಳು. ನೆಕ್ಸ್ಟು ಅರ್ಜಿದಾರರು ಭಾರತೀಯ ನಾಗರಿಕರಾಗಿರಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ, ಅಗತ್ಯ ದಾಖಲೆಗಳು: ಆಧಾರ್ ಕಾರ್ಡ್ ಮೂಲ ಮತ್ತು ಪ್ರತಿ, BPL ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ವಿವರ, ವೋಟರ್ ID ಕಾರ್ಡ್, ನೆಕ್ಸ್ಟು ರೇಷನ್ ಕಾರ್ಡ್, ಪಾಸ್ಪೋರ್ಟ್ ಗಾತ್ರದ ಫೋಟೋ ಇಷ್ಟು ತೊಗೊಂಡೋಗಿ. ನೆಕ್ಸ್ಟು ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಕೊಳ್ಳಿ. ಆನ್ಲೈನಲ್ಲಿ ವಿಧಾನ. ಆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಭೇಟಿ ನೀಡಿ. ಅಪ್ಲೈ ಫಾರ್ ನ್ಯೂ ಉಜ್ವಲ 2.0 ಕನೆಕ್ಷನ್ ಆಯ್ಕೆಯನ್ನು ಅನುಸರಿಸಿ. ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಮೊಬೈಲ್ ನಂಬರ್ನ ಹಾಕಿ ನಮೂದಿಸಿ. OTP ದೃಢೀಕರಣ ನಂತರ ನೆಕ್ಸ್ಟು ನಂತರ OTP ನಂತರ ಅರ್ಜಿನ ಫಾರ್ಮ್ ತುಂಬಿ ಎಲ್ಲ ಅಗತ್ಯ ಇರುವ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಅರ್ಜಿ ಸಲ್ಲಿಸಿದ ನಂತರ ಪಾವತಿಸಬೇಕಾದ ಶುಲ್ಕವನ್ನು ಆನ್ಲೈನಲ್ಲಿ ಪಾವತಿಸ್ಬೋದು. ಆಫ್ಲೈನಲ್ಲಿ ಕೂಡ ಮಾಡ್ಕೋಬೋದು. ನೋಡ್ಕೊಳ್ಳಿ, ಸಮೀಪದ LPG ಡೀಲರ್ ಹತ್ರ ಹೋಗ್ಬಿಟ್ಟು ವಿವರ ಎಲ್ಲ ಕೇಳಿ ಅವ್ರನ್ನ ಫಾರ್ಮ್ ಕೊಡ್ತಾರೆ, ಎಲ್ಲ ಫಿಲ್ ಮಾಡಿ ದಾಖಲೆಗಳನ್ನೆಲ್ಲ ಕೂಡಿ ಜೋಡಿಸಿ ಅವ್ರಿಗೆ ಕೊಟ್ಟರೆ ನಿಮಗೆ ಈಸಿಯಾಗಿ ಅಲ್ಲೊಂದು ಶುಲ್ಕ ಇರುತ್ತೆ, ಅದನ್ನ ಕೊಡ್ಬೋದು ನೀವು. ನೆಕ್ಸ್ಟ್ ಸಬ್ಸಿಡಿ ಸ್ಥಿತಿ ಪರಿಶೀಲನೆ ನೋಡ್ಕೊಳ್ಳಿ. ಆ ಥರ ನೀವು ಚೆಕ್ ಮಾಡ್ಕೊಳ್ಳೋದು. ಅಪ್ಲೈ ಮಾಡಿದ್ಮೇಲೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸ್ಟೇಟಸ್ ಚೆಕ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಅಥವಾ ಅರ್ಜಿ ಸಂಖ್ಯೆನ ನಮೂದಿಸಿ ಅಲ್ಲಿ ಇವಾಗ ಚೆಕ್ ಮಾಡ್ಕೊಬೋದು. ಇಂಡಿಯನ್ ಆನ್ಲೈನ್ LPG ಗ್ಯಾಸ್, ಭಾರತ್ ಗ್ಯಾಸ್ ಮೂಲಕ ಪರಿಶೀಲಿಸ್ಬೋದು. ಏನೇ ಡೌಟ್ ಇದ್ದರೂ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಕಾಲ್ ಮಾಡಿ. ಓಕೆನಾ? ಓಕೆ, ಇಷ್ಟು ಇವತ್ತಿನ ವಿಡಿಯೋದಲ್ಲಿ. ಯಾರಿಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.